ಅವಲಕ್ಕಿ ಉಸುಳಿ ನೋಡಿ ಅಂತೆ, ಫುಲ್ ಬಿಡಿ ಬಿಡಿಯಾಗಿ ಸೂಪರಾಗಿ ಬಂದಿದೆ ನೋಡಿ. ಕೈಯಿಂದ ಯಾವ ರೀತಿ ಉದುರ್ತದೆ, ತುಂಬಾ ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನಿಮಗೆ. ಫ್ರೆಂಡ್ಸ್, ಈ ಗಡಿಬಿಡಿಯ ಜೀವನ ಶೈಲಿಯಲ್ಲಿ ಹೆಚ್ಚಿನವರು ಕೆಲಸಕ್ಕೆ ಹೋಗೋರೆ ಯಾರಿಗೂ ಮನೆಯಲ್ಲಿ ತಿಂಡಿ ಮಾಡಲಿಕ್ಕೆ ಪುರುಸೊತ್ತಿರುವುದಿಲ್ಲ. ಹಾಗಾಗಿ ಎಲ್ಲ ಹೋಟೆಲಿಗೆ ದಿನಾಲು ಹೋಗಿ ಆರೋಗ್ಯ ಎಲ್ಲ ಹಾಳಾಗ್ತದೆ. ಹಾಗಾಗಿ ನಾನಿವತ್ತು ಮನೆಯಲ್ಲೇ ಗಡಿಬಿಡಿಯಲ್ಲಿ ಆರೋಗ್ಯಕರವಾದ ಅವಲಕ್ಕಿ ಉಸುಳಿಯನ್ನು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸಿಕೊಡ್ತೇನೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಗಡಿಬಿಡಿಯಲ್ಲಿ ಮಾಡುವ ಅವಲಕ್ಕಿ ಉಸುಳಿಗೆ ಬೇರೆ ಏನು ಹಾಕಲಿಕ್ಕಿಲ್ಲ. ಖಾಲಿ ನೀರುಳ್ಳಿ ಮತ್ತು ಟೊಮೆಟೊ ಇದ್ದರೆ ಸಾಕು. ನಮ್ಮ ಗಡಿಬಿಡಿಗೆ ಎಲ್ಲ ತರಕಾರಿಯನ್ನೆಲ್ಲ ಹುಡ್ಕೊಂಡು ನಾವು ಕೂತ್ಕೊಳ್ಳೋದಿಲ್ಲ ನೋಡಿ. ಹಾಗಾಗಿ ಖಾಲಿ ಟೊಮೆಟೊ ನೀರುಳ್ಳಿಯನ್ನು ನಾನಿಲ್ಲಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸಾಕಾಗ್ತದೆ. ನಾನಿಲ್ಲಿ 1 ಟೊಮೆಟೊ 1 ನೀರುಳ್ಳಿಯನ್ನು ತಗೊಂಡಿದ್ದೇನೆ. 1 ಟೊಮೆಟೊ ಇದನ್ನು ಕೂಡ ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿಕೊಳ್ತೇನೆ. ನೀರುಳ್ಳಿ ಹಾಕ್ಕೊಳ್ಳೋರು ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಮ್ಮ ಫಂಕ್ಷನ್ಗಳಲ್ಲೆಲ್ಲ ಹೆಚ್ಚಾಗಿ ಈ ಬೆಳಗಿನ ತಿಂಡಿ ಎಲ್ಲ ಕಡಿಮೆ ಆದರೆ, ಅಂದರೆ ತುಂಬ ಜನ ಆದರೆ, ಶಾರ್ಟೇಜ್ ಎಲ್ಲ ಆದರೆ ಈ ಥರ ಒಂದು ಅವಲಕ್ಕಿ ಉಸುಳಿ ಬೇಗ ಮಾಡಿ ಹಾಕ್ತಾರೆ. ಬೇಗ ಆಗ್ತದೆ, ರುಚಿ ಅಂತೂ ಸೂಪರಾಗಿರ್ತದೆ. ಹಾಗೆಯೇ ಖಾರಕ್ಕೆ ಉಂಟಲ್ಲ, ಒಂದು ಚಿಕ್ಕ ಮೆಣಸನ್ನು ತಗೊಂಡಿದ್ದೇನೆ. 1 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿಯನ್ನು ತಗೊಳ್ಳುವ. ಇದನ್ನೀಗ ಚೆನ್ನಾಗಿ ತೊಳೆಯುವ. ನೋಡಿ, ಗಟ್ಟಿ ಅವಲಕ್ಕಿಯನ್ನು ಒಂದು 5 ನಿಮಿಷ ಉಂಟಲ್ಲ ನೆನೆಸಿದ್ರೆ ಸಾಕು. ಫುಲ್ಲು ಸ್ಮೂತ್ ಆಗಬೇಕು, ಇಲ್ಲದಿದ್ದರೆ ಅದು ಗಟ್ಟಿ ಇದ್ದರೆ ನಮಗೆ ತಿನ್ನಲಿಕ್ಕೆ ಕಷ್ಟ ಆಗ್ತದೆ. ಇನ್ನು ಚೆಂದ ಮಾಡಿ ಒಂದು ಒಗ್ಗರಣೆ ಮಾಡುವ. ಇದರಲ್ಲಿ ನಮಗೆ ಒಗ್ಗರಣೆನೇ ಮೇನ್. ಅವಲಕ್ಕಿ ಉಸುಳಿಯಲ್ಲಿ ಚೆನ್ನಾಗಿ ಒಗ್ಗರಣೆ ಮಾಡಿದರೆ ನಮ್ಮ ಉಸುಳಿ ಚೆನ್ನಾಗಿ ಬರ್ತದೆ. ಇನ್ನು ಒಗ್ಗರಣೆಗೆ ಬೇಕಾಗಿ ನಾನಿಲ್ಲಿ ತೆಂಗಿನ ಎಣ್ಣೆನ ಯೂಸ್ ಮಾಡ್ತೇನೆ. ಒಂದು 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕೊಳ್ತೇನೆ. ಮನೆಯಲ್ಲಿ ಮಕ್ಕಳು ಜಾಸ್ತಿ ಇದ್ದರೆ ಒಂದು ಚಿಕ್ಕ ಕಪ್ಪಲೆ ಆಗುವಷ್ಟು ಕೂಡ ನಾವು ನೆಲಗಡಲೆಯನ್ನು ಹಾಕೊಳ್ಬೋದು, ತುಂಬಾ ಚೆನ್ನಾಗಿರ್ತದೆ. ಶೇಂಗಾ ಅಂತ ಹೇಳ್ತೇವೆ ನಮ್ಮ ಉಸುಳಿಯಲ್ಲಿ. ನೆಲಗಡಲೆ ಹಾಗೆ ಬಾಯಿಗೆ ಸಿಗ್ತಾ ಇರಬೇಕು, ತುಂಬಾ ಚೆನ್ನಾಗಿರ್ತದೆ. ಇದರ ಒಟ್ಟಿಗೆ ನಾನಿವಾಗ ಸಾಸಿವೆಯನ್ನು ಕೂಡ ಹಾಕೊಳ್ತೇನೆ. ಒಂದು 3/4 ಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ. ನಾವು ನೆಲಗಡಲೆ ಯಾಕೆ ಫಸ್ಟಿಗೆ ಹಾಕೋದು ಅಂತ ಹೇಳಿದರೆ, ನೆಲಗಡಲೆ ಸ್ವಲ್ಪ ಫ್ರೈ ಆಗಲಿಕ್ಕೆ ಟೈಮ್ ಬೇಕು, ಮತ್ತು ಉದ್ದಿನಬೇಳೆ ಮತ್ತು ಸಾಸಿವೆ ಬೇಗ ಫ್ರೈ ಆಗ್ತದೆ. ಹಾಗಾಗಿ ನಾನು ಫಸ್ಟಿಗೆ ಹಾಕ್ಕೊಂಡು ಮತ್ತೆ 2 ಸಾಮಗ್ರಿಗಳನ್ನು ಹಾಕ್ಕೊಂಡೆ. ಸಾಸಿವೆ ಸ್ವಲ್ಪ ಚಿಟಪಟ ಸಿಡಿಲಿ, ಹಾಗೆ ಬಿಡುವ. ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಲಿ. ನೋಡಿ, ಇವಾಗ ಇದಕ್ಕೆ ನಾವು ಕಟ್ ಮಾಡಿದಂತಹ ಈರುಳ್ಳಿ ಹಾಗೆಯೇ ಹಸಿಮೆಣಸನ್ನು ಹಾಕೊಳ್ಳುವ. ನಾವು ಟೊಮೆಟೊ ನೀರುಳ್ಳಿ ಒಟ್ಟಿಗೆ ಇಡೋದ್ರಿಂದ ಒಂದೊಂದು ಟೊಮೆಟೊ ಹಾಗೆ ಬೀಳ್ತದೆ, ಅದು ಪರವಾಗಿಲ್ಲ, ಒಟ್ಟಿಗೆ ಫ್ರೈ ಆಗ್ತದೆ. ಸ್ವಲ್ಪ ಈರುಳ್ಳಿ ಫ್ರೈ ಆದ ನಂತರ ನಾವು ಟೊಮೆಟೊವನ್ನು ಹಾಕೊಳ್ಳುವ. ಇವಾಗ ಟೊಮೆಟೊವನ್ನು ಕೂಡ ಹಾಕೊಳ್ಳುವ. ನೋಡಿ, ಚೆನ್ನಾಗಿ ಫ್ರೈ ಆಯಿತು ಟೊಮೆಟೊ ಮತ್ತು ನೀರುಳ್ಳಿ. ಇವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಹಾಕೊಳ್ಳುವ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಫುಲ್ ಅರಶಿನ ಮಿಕ್ಸ್ ಆಗಬೇಕು. ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲವನ್ನು ಹಾಕೊಳ್ಳುವ. ನಾನು ಸ್ವಲ್ಪ ಪುಡಿ ಮಾಡಿಟ್ಟಿದ್ದೆ, ಬೇಗ ನೀರಾಗ್ತದೆ ಪುಡಿ ಮಾಡೋದ್ರಿಂದ. ಉಸುಳಿ ಮಾಡಬೇಕಾದ್ರೆ ಬೆಲ್ಲ ಕೂಡ ಹಾಕೋಬಹುದು ಅಥವಾ ಸಕ್ಕರೆಯನ್ನು ಕೂಡ ಹಾಕೋಬಹುದು. ಇನ್ನು ನಾವು ಇದಕ್ಕೆ ನೆನೆಸಿಟ್ಟಂತಹ ಅವಲಕ್ಕಿಯನ್ನು ಮಿಕ್ಸ್ ಮಾಡುವ. ಅವಲಕ್ಕಿಯದು ನೀರೆಲ್ಲ ಬಸಿದು ಹಾಕೊಳ್ಳುವ. ನೀರು ಹಾಕ್ಕೊಂಡ್ರೆ ನೀರಾಗ್ತದೆ ನಮ್ಮ ಉಸುಳಿ, ಅದು ಚೆನ್ನಾಗಿರೋದಿಲ್ಲ. 10 ನಿಮಿಷದಲ್ಲಿ ಮಾಡಿ ಮುಗಿಸುವಂತಹ ತಿಂಡಿ, ಆದರೂ ಕೂಡ ಇದು ಬಹಳ ಸ್ಪೆಷಲ್ ಆಗಿರ್ತದೆ. ನಾವು ಟೊಮೆಟೊ ನೀರುಳ್ಳಿ ಹಾಕೋದ್ರಿಂದ ನಮ್ಮ ಉಸುಳಿ ಕಲರ್ಫುಲ್ ಆಗಿರ್ತದೆ. ಹುಣಸೆಹಣ್ಣಿನ ನೀರನ್ನು ಹಾಕೊಳ್ಳುವ. ಒಂದು 2 ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕು. ನೋಡಿ, ಚೆನ್ನಾಗಿ ಬಾಡಿಸಿ ಆಯಿತು. ನೀರಿನ ಪಸ ಎಲ್ಲ ಕಡಿಮೆ ಆಗಿದೆ. ಇನ್ನಿದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸುವ. ಅಲ್ಲಿಗೆ ನಮ್ಮ ಅವಲಕ್ಕಿ ಉಸುಳಿ ರೆಡಿ ಆಗ್ತದೆ. ಅವಲಕ್ಕಿ ಉಸುಳಿ ನೋಡಿ ಅಂತೆ, ಫುಲ್ ಬಿಡಿ ಬಿಡಿಯಾಗಿ ಸೂಪರಾಗಿ ಬಂದಿದೆ ನೋಡಿ. ಕೈಯಿಂದ ಯಾವ ರೀತಿ ಉದುರ್ತದೆ, ತುಂಬಾ ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನಿಮಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಗಡಿಬಿಡಿಯಲ್ಲಿ ಮಾಡುವಂತಹ ಅವಲಕ್ಕಿ ಉಸುಳಿ ಯಾವ ರೀತಿ ಇದೆ ಅಂತ ಹೇಳಿ. ತುಂಬಾ ಆರೋಗ್ಯಕರವಾದ ಫುಡ್. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.